ಗಂಡಸರಿಗೂ ಕೂಡ ಉಚಿತ ಬಸ್ ಸ್ಕೀಮ್ ಸೇವೆ ಸಿಗುತ್ತಾ? ಮಹಿಳೆಯರ ರೀತಿಯಲ್ಲಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಗಂಡಸರಿಗೆ ಅವಕಾಶ ಇದೆಯಾ? ಈ ಹಿಂದೆಲ್ಲ ಮಹಿಳೆಯರಿಗೆ ಮಾತ್ರ ಯಾಕೆ, ನಾವೇನ್ ಮಾಡಿದ್ವಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಗಂಡಸರು. ಇವತ್ತು ಕೂಡ ಆ ಪ್ರಶ್ನೆ ಎದ್ದಿದೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ರಿಯಾಕ್ಟ್ ಮಾಡಿದ್ದಾರೆ? ಸದ್ಯದಲ್ಲೇ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾ ಸರ್ಕಾರ ಅನ್ನುವಂತಹ ಕುತೂಹಲ. ಎಲ್ಲ ವಯೋಮಾನದವರಿಗೂ ಸಿಗುತ್ತಾ ಅಥವಾ ವಯಸ್ಸಾಗಿರೋರಿಗೆ ಮಾತ್ರ ಅಂತೇನಾದರೂ ಸೇವೆ ಲಭ್ಯವಾಗುತ್ತಾ? ಈ ಪ್ರಶ್ನೆಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಹೇಳಿದ್ದೇನು? ಈ ವರದಿ ನೋಡಿ. ಗಂಡಸರಿಗೂ ಜಾರಿಯಾಗುತ್ತಾ ಉಚಿತ ಬಸ್ ಸ್ಕೀಮ್? ಹೆಂಗಸರ ಮಾದರಿ ಗಂಡಸರಿಗೂ ಉಚಿತ ಸೇವೆನ? ವಿದ್ಯಾರ್ಥಿಗೆ ಕೊಟ್ಟ ಭರವಸೆ ಈಡೇರಿಸ್ತಾರ ಡಿಕೆ? ಹೌದು, ರಾಜ್ಯದಲ್ಲಿ ಹೀಗೊಂದು ಚರ್ಚೆ ಶುರುವಾಗಿದೆ. ಇದಕ್ಕೆ ಕಾರಣ ನಿನ್ನೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದು, ಗಂಡಸರಿಗೂ ಉಚಿತ ಬಸ್ ಸ್ಕೀಮ್ ನೀಡೋ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಸ್ಕೀಮ್ ಆರಂಭಿಸಿದಂತೆ ಗಂಡಸರಿಗೂ ಆರಂಭಿಸಲ್ವಾ ಅನ್ನೋ ಪ್ರಶ್ನೆಗೆ ಈ ಬಗ್ಗೆ ಸಾರಿಗೆ ಸಚಿವರೊಂದಿಗೆ ಚರ್ಚಿಸಿ ಸರ್ಕಾರ ನಿರ್ಧಾರ ಮಾಡಲಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ, ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರಿಗೆ ಓಕೆ. ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, 200 ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ನನಗೇನು ಗೊತ್ತಿಲ್ಲ ಅಂದ್ರು ರಾಮಲಿಂಗಾರೆಡ್ಡಿ. ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜಾಣ್ಮೆಯ ಉತ್ತರ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಡಿಕೆಶಿ ಜೊತೆ ಚರ್ಚಿಸಿದ ಬಳಿಕ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಕೈಗೊಳ್ಳೋದಾಗಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಶಿವಕುಮಾರ್ ಅವರು ಯಾವುದೋ ಮಕ್ಕಳ ಜೊತೆ ಸಂವಾದದಲ್ಲಿ ಹೇಳಿದ್ರು, ನನಗೆ ಮಾಹಿತಿ ಇಲ್ಲ, ಕೊಟ್ಟರೆ ತಪ್ಪೇನೇ ಇಲ್ಲ, ಆದರೆ ನಮ್ಮಲ್ಲಿ ಹಣಕಾಸು ಲಭ್ಯತೆ ನೋಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ತೀವಿ. ಗಂಡಸರಿಗೆ ಉಚಿತ ಬಸ್ ಸೇವೆ ಸಾಧ್ಯನಾ? ಸರ್ಕಾರದ ಮುಂದೆ ಆಯ್ಕೆ ಇದೆಯಾ? ಇನ್ನು ಈಗಿನ ಪರಿಸ್ಥಿತಿಯಲ್ಲಿ ಗಂಡಸರಿಗೂ ಉಚಿತ ಬಸ್ ಸ್ಕೀಮ್ ನೀಡೋದು ಅಸಾಧ್ಯವಾದ ಮಾತಾಗಿದೆ. ಒಂದ್ ವೇಳೆ ಪುರುಷರಿಗೂ ಫ್ರೀ ಬಸ್ ಸ್ಕೀಮ್ ಕೊಡೋದಾದ್ರೆ ಸರ್ಕಾರದ ಮುಂದಿರುವ ಆಯ್ಕೆಗಳೇನು ಅಂತ ನೋಡೋಣ. ಗಂಡಸರಿಗೂ ಫ್ರೀ ಬಸ್ ಸ್ಕೀಮ್ ಸಾಧ್ಯನಾ? ಸಾಧ್ಯತೆ 1, ವಯೋಮಿತಿ ನಿಗದಿಪಡಿಸಬಹುದು. ಸಾಧ್ಯತೆ 2, 15 ವರ್ಷದೊಳಗಿನ ಮಕ್ಕಳಿಗೆ ಸ್ಕೀಮ್. ಸಾಧ್ಯತೆ 3, ಇಂತಿಷ್ಟು ದೂರ ಅಂತ ನಿಗದಿಪಡಿಸಬಹುದು. ಸಾಧ್ಯತೆ 4, ಹಿರಿಯರಿಗೆ ಮಾತ್ರ ಸ್ಕೀಮ್ ವಿಸ್ತರಿಸಬಹುದು. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ, ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರಿಗೆ ಫ್ರೀ ಕೊಡ್ತೀವಿ, ನಿಮಗೂ ಬೇಕಾ? ಓಕೆ. ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, 200 ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಒಟ್ಟಲ್ಲಿ ಡಿಕೆಶಿ ಹೇಳಿಕೆ ಕುತೂಹಲ ಕೆರಳಿಸಿದೆ. ಆ ಕ್ಷಣಕ್ಕಷ್ಟೇ ಡಿಕೆಶಿ ಈ ಹೇಳಿಕೆ ಕೊಟ್ರ ಅಥವಾ ಶಕ್ತಿ ಯೋಜನೆ ವಿಸ್ತರಿಸುವ ಸದುದ್ದೇಶದಿಂದ ಹೇಳಿಕೆ ಕೊಟ್ರ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಹುಡುಗ ಪಾಪ ಅವ್ನು ಯಾರೋ ಹೇಳಿರ್ತಾರೆ, ಕೇಳಿರ್ತಾನೆ, ಅವನಿಗೇನು 2,000 ರೂಪಾಯಿ ಬರೋದೆಲ್ಲ ಏನು ಗೊತ್ತಾಗಬೇಕು ಅವನಿಗೆ. ಬಟ್ ಕೆಲವೊಂದು ಹುಡುಗರು ಗೊತ್ತಾಗ್ಬೋದಪ್ಪ, ಇದಕ್ಕೆ ತುಂಬ ಎಕ್ಸ್ಪರ್ಟ್ ಇರ್ತಾರೆ, ತಿಳ್ಕೊಂಡಿರ್ತಾರೆ, ಇಲ್ಲ ಹೇಳಿಸ್ಕಾಡು. ಬಟ್ ಸರ್ಕಾರ ಇದನ್ನೇ ಆ್ಯಕ್ಚುಲಿ ಆರಂಭದಲ್ಲಿ ಥಿಂಕ್ ಮಾಡಬೇಕಾಗಿದ್ದು. ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಫ್ರೀ ಅಂತ ಇಟ್ಟು ವಯಸ್ಸಾದವ್ರಿಗೆ ಕೊಟ್ಟು, ಇನ್ನು ಕೆಲವರಿಗೆ ಯಾರಿಗಾದರೂ BPL ಕಾರ್ಡು ಇಲ್ಲ ಗಾರ್ಮೆಂಟ್ಸಿಗೆ ಹೋಗುವಂಥವ್ರಿಗೂ, ಸರ್ಕಾರಿ ನೌಕರಿಗೆ ಯಾಕೆ ಬೇಕು? ಹೆಣ್ಮಕ್ಳು ವಿಚಾರಲ್ಲ ಸರ್, ಪದೇ ಪದೇ ಹೇಳ್ತಾ ಇರ್ತಾರೆ, ನೌಕರಿ ಮಾಡುವಂಥವ್ರಿಗೆ ಏನಕ್ಕೆ ಬೇಕು? ಸೊ ಆ ನಿಟ್ಟಲ್ಲಿ ಗಂಡು ಮಕ್ಳಿಗೂ ಹಂಗೆ ಮಾಡ್ತೀನಿ ಅಂತೀರಾ? ಯೋಚಿಸಿ ಮಾಡಿ, ತಗಲಾಕ್ಕೋಬಿಡಿ. ಆಮೇಲೆ